2 ಸಲನೂ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ. ರಾಯರ ಕೃಪೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನನ್ನ ಮಗನಿಗೆ ಮದುವೆ ಕೂಡ ಸೆಟ್ ಆಗಿದೆ. ಇದೇ ಲಗ್ನ ಪತ್ರಿಕೆ ನನ್ನ ಮಗನ ಮದುವೆದು. ನಂದು ತೆಂಗಿನಕಾಯಿ ಮಂಡಿ ಇತ್ತು, ತುಂಬ ಲಾಸ್ ಆಗ್ಬಿಟ್ಟಿದೆ. ತುಂಬ ಲಾಸ್ ಆಗ್ಬಿಟ್ಟಿದೆ. ಇಲ್ಲಿ ಬಂದು ಫಸ್ಟ್ನೇ ವಾರ ಕಟ್ಟಿದ್ದು 2ನೇ ವಾರನೇ ನಾನು ಸಕ್ಸಸ್ ಕಾಣ್ತಾ ಇದ್ದೀನಿ. ನಾನು ಬಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಸೇವೆ ಸಲ್ಲಿಸಿ ರಾಯರನ್ನು ನಂಬಬೇಕು ಸರ್. ರಾಯರು ನಂಬಿ ಇದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಖುಷಿಯಿಂದ ಚೆನ್ನಾಗಿ ನಡೀತಾ ಇದೆ. ಮದುವೆದು ಅಷ್ಟೇ, ಮನೆ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇದೆ, ಒಳ್ಳೇದಾಗ್ತಾನೂ ಇದೆ. ರಾಯರ ಮೇಲೆ ಫುಲ್ಲು ಭರವಸೆ ಇಟ್ಟಿದ್ದೀನಿ. ರಾಯರು ಯಾವಾಗಲೂ ನನ್ನ ಹಿಂದೆ ನಿಂತು ನನ್ನನ್ನು ಕಾಪಾಡ್ತಾ ಇದ್ದಾರೆ ರಾಯರು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ, ನಾನಿವತ್ತು ಹೊನ್ನವ ಮಂತ್ರಾಲಯದಲ್ಲಿ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿದ್ದೀನಿ. ಹೊನ್ನವ ಮಂತ್ರಾಲಯ ತುಂಬ ಫೇಮಸ್, ಅಂದರೆ ನೋಡ್ತಿರ್ಬೋದು ನೀವು, ಲಕ್ಷಾಂತರ ಜನರು ಬಂದಿದ್ದಾರೆ. ಜೊತೆಗೆ ಇಲ್ಲಿ ಕಾಯಿ ಕಟ್ಟಿ, ಅಂದರೆ ಕಾಯಿ ಸಂಕಲ್ಪ ಮಾಡಿ ಕಾಯಿ ಕಟ್ಟಿದರೆ ನಿಮಗೆ ಪರಿಹಾರ 100% ಆಗುತ್ತೆ ಅಂತಲ್ಲ ಜನಗಳ ನಂಬಿಕೆ ಅಂತಲೇ ಹೇಳ್ಬೋದು. ಇಲ್ಲಿ ಜೊತೆಗೆ ನೀವು ನೋಡ್ತಿರ್ಬೋದು, ಇಲ್ಲಿ ದೀಪನ ಬೆಳಗ್ಗೆ ಕೊಡ್ತಾರೆ ರಾಯರದು. ಅಂದರೆ ನಾವೇ ಸ್ವತಃ ರಾಯರನ್ನ ನಾವು ದೀಪ ಆರತಿ ಮಾಡ್ಬೋದು ಆರಾಮಾಗಿ. ವೀಕ್ಷಕರೇ, ಹಾಗಾದರೆ ನೋಡೋಣ, ಭಕ್ತಾದಿಗಳ ಜೊತೆ ಮಾತಾಡೋಣ, ಏನೆಲ್ಲ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ, ಜೊತೆಗೆ ಕಾಯಿ ಸಂಕಲ್ಪ ಮಾಡೋದ್ರಿಂದ ಏನೆಲ್ಲ ಒಳ್ಳೆಯದಾಗುತ್ತೆ. ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ. ನಾನಿದು 8ನೇ ಸಲ ಬರ್ತಾಯಿದ್ದೀನಿ ಇಲ್ಲಿಗೆ. 8ನೇ ಸಲ ಬರ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಿದೆ. ನಾವು ಇಲ್ಲಿ ಬಂದೋದ್ಮೇಲೆ ನಮಗೆ ತುಂಬ ಒಳ್ಳೆಯದಾಗ್ತಾ ಇದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ. ನಾವು ಇಲ್ಲಿ ಬಂದಾಗ ನಮ್ಗೆ ವಿಷಯ ಗೊತ್ತಿರಲಿಲ್ಲ. ನನಗಿದು ನಮ್ಗೆ ಹುಷಾರಿಲ್ಲ ಅಂದಾಗ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಬಂದು ಕಾಯಿ ಕಟ್ಟಿ ಪೂಜೆ ಮಾಡಿ ಅಂತೇಳಿ. ಆಮೇಲೆ ಕಾಯಿ ಕಟ್ಟಿನೂ ಪೂಜೆ ಮಾಡಿದೆ. ಅದಕ್ಕೆ ಮುಂಚೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ನಾನು ಕಳ್ಕೊಂಬಿಟ್ಟಿದ್ದೆ. ಆಮೇಲೆ ನನಗೆ ವಿಷಯ ಗೊತ್ತಾಯ್ತು, ಇಲ್ಲಿ ರಾಯರದು ತುಂಬ ಒಳ್ಳೆ ಇದಿದೆ ಅಂತೇಳ್ಬಿಟ್ಟು, ಒಳ್ಳೆ ಆರೋಗ್ಯ ಇದೆ. ಆಮೇಲೆ ನಾವು ಇಲ್ಲಿ ಬರೋತ್ತಿಗೆ ನಮ್ಗೆ ತುಂಬ ಸಮಸ್ಯೆಗಳಿತ್ತು ಮನೆಯಲ್ಲೂ. ಮನಸ್ಸಿಗೆ ತುಂಬ ಶಾಂತಿ ಸಿಗ್ತಾಯಿದೆ, ತುಂಬ ಖುಷಿ ಆಗ್ತಿದೆ. ಇಲ್ಲಿ ಬಂದು 21 ದೀಪ ಹಚ್ಚಿ ಪ್ರತಿ ವಾರ ನಾವು ಚಿಕ್ಕಮಗಳೂರಿಂದ ಬರ್ತಾಯಿದ್ದಿದ್ದು. ಚಿಕ್ಕಮಗಳೂರಿಂದ ಬರೋಕ್ಕೆ ಅಂತೇಳಿ ನಮ್ಗೆ ಅಲ್ಲಿ ಕಾಯಿ ಕಟ್ಲಿ ಮನೆಯಲ್ಲಿ ಪೂಜೆ ಮಾಡಲಿಕ್ಕೂ ಹೇಳಿದರು. ನಾನು ಗುರುವಾರ ಮಾಡ್ತಿದ್ದೆ. ಮಧ್ಯದಲ್ಲಿ 2 ಸಲ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. 2 ಸಲನೂ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ. ರಾಯರ ಕೃಪೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ. ನನ್ನ ಮಗನಿಗೆ ಮದುವೆ ಕೂಡ ಸೆಟ್ ಆಗಿದೆ. ಇದೇ ಲಗ್ನ ಪತ್ರಿಕೆ ನನ್ನ ಮಗನ ಮದುವೆದು. ಹಾಗಾಗಿ ಅವನ ಮದುವೆಗೆ ರಾಯರ ಹತ್ರ ಒಂದು ಆಶೀರ್ವಾದ ತೊಗೋಬೇಕು ಅಂತೇಳಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀನಿ. ಸಮಸ್ಯೆಗಳು ಪರಿಹಾರ ಆಗ್ತಾಯಿದೆ, ಮುಂದೆ ಆಗುತ್ತೆ ಅನ್ನೋದು ನಂಬಿಕೆನೂ ನನಗಿದೆ. ರಾಯರ ಮೇಲೆ ಫುಲ್ಲು ಭರವಸೆ ಇಟ್ಟಿದ್ದೀನಿ. ರಾಯರು ಯಾವಾಗಲೂ ನನ್ನ ಹಿಂದೆ ನಿಂತು ನನ್ನನ್ನು ಕಾಪಾಡ್ತಾ ಇದ್ದಾರೆ ರಾಯರು. ಪೂರ್ಣ ನಂಬಿಕೆ ಇದೆ. ಮದುವೆ ಖುಷಿ ಇದೆ, ಮದುವೆ ಆಗ್ತಿರೋದು ಖುಷಿ ಇದೆ. ಆಶೀರ್ವಾದದಿಂದ ಮದುವೆ ಆಗ್ತಾಯಿದ್ದೀವಿ. ಖುಷಿಯಿಂದ ಚೆನ್ನಾಗಿ ನಡೀತಾ ಇದೆ. ಮದುವೆದು ಅಷ್ಟೇ, ಮನೆ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇದೆ, ಒಳ್ಳೇದಾಗ್ತಾನೂ ಇದೆ. ಸರ್, ರಾಯರು ನಂಬಿದ್ರೆ ದೇವರಂತೆ ಇದು ಸರ್. ನಮ್ಮದು ಬಿಸ್ನೆಸ್ ಸಿಕ್ಕಾಪಟ್ಟೆ ಲಾಸ್ ಆಗ್ಬಿಟ್ಟಿತ್ತು. ಇಲ್ಲಿ ಬಂದು ಫಸ್ಟ್ನೇ ವಾರ 2ನೇ ವಾರದಿಂದ ನಾನು ಸಕ್ಸಸ್ ಆಗುತ್ತೆ. ಕೆಲಸ ಎಲ್ಲ ಬಿಸ್ನೆಸ್ಸು ಎಲ್ಲ ಚೆನ್ನಾಗಿದೆ. ಇವಾಗೆಲ್ಲ 8ನೇ ವಾರ. ಹಾಂ, ಕಾಯಿ ಇಲ್ಲಿ ಇದೆ, ಕೈಲಿದೆ. ಇಲ್ಲಿ ಬರೋವಂಥವ್ರಿಗೆ ಇಲ್ಲಿ ರಾಯರು ನಂಬಿ ಬರಬೇಕು. ನಂಬಿ ಸೇವೆ ಸಲ್ಲಿಸಿ ಇದು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಈಡೇರಿದೆ ಸರ್. ನಂದು ತೆಂಗಿನಕಾಯಿ ಮಂಡಿ ಇತ್ತು, ತುಂಬ ಲಾಸ್ ಆಗ್ಬಿಟ್ಟಿದೆ. ತುಂಬ ಲಾಸ್ ಆಗ್ಬಿಟ್ಟಿದೆ. ಇಲ್ಲಿ ಬಂದು ಫಸ್ಟ್ನೇ ವಾರ ಕಟ್ಟಿದ್ದು 2ನೇ ವಾರನೇ ನಾನು ಸಕ್ಸಸ್ ಕಾಣ್ತಾ ಇದ್ದೀನಿ ನಾನು. ಸರ್, ಇಲ್ಲಿ ಬಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಸೇವೆ ಸಲ್ಲಿಸಿ ರಾಯರನ್ನು ನಂಬಬೇಕು ಸರ್. ರಾಯರು ನಂಬಿ ಇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಸರ್. ಅನ್ನದಾಸೋಹಕ್ಕೆ ಹೇಳಂಗೆ ಇಲ್ಲ ಸರ್. ಇಲ್ಲಿ ಭಕ್ತಾದಿಗಳು ಎಷ್ಟೇ 1000 ಜನ ಬಂದರೂ ಇಲ್ಲ ಅನ್ನದಾನ ನಡೀತಾ ಇರ್ತದೆ ಸರ್. ನಾವು ಇಲ್ಲಿ 8 ವಾರ ಆಯಿತು ಬಂದು, ಯಾವತ್ತೂ ಇಲ್ಲ ಅನ್ನದಾನ ಇಲ್ಲ ಅಂತ ಯಾವತ್ತೂ ಹೇಳಿ ಸರ್. ಇಲ್ಲಿ ಬಂದರೆ ನೆಮ್ಮದಿ ಸರ್, ನೆಮ್ಮದಿ.